ನಟ ಚೇತನ್ ಅಣ್ಣಾವ್ರ ಸ್ಮಾರಕದ ಭೂಮಿ ಬಗ್ಗೆ ಮಾತಾಡಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದರೆ ಈಗ ಮತ್ತೆ ಚೇತನ್ ಅಣ್ಣಾವ್ರ ಅಭಿಮಾನಿಗಳ ವಿರುದ್ಧ ಸಿಡಿದು ನಿಂತಿದ್ದಾರೆ. ಅಲ್ಲದೆ ಅಣ್ಣಾವ್ರ ಫ್ಯಾನ್ಸ್ ವರ್ತನೆ ಬಗ್ಗೆ ಆಕ್ರೋಶ ಹೊರಹಾಕಿ ಭೂಮಿ ವಿವಾದದ ಬಗ್ಗೆ ನನ್ನ ಮಾತಿಗೆ ನಾನು ಬದ್ಧ ಅಂದಿದ್ದಾರೆ. ಆದರೆ ನಿನ್ನೆ ಕ್ಷಮೆ ಕೇಳಿದ್ದ ಚೇತನ್ ಸಡನ್ ಯೂಟರ್ನ್ ಯಾಕಪ್ಪ ಅಂತ ತಿಳ್ಕೋಬೇಕಾದ್ರೆ ಈ ಸ್ಟೋರಿ ನೋಡಿ. ತಲೆ ಹರಟೆ ಪ್ರಚಾರ ಪ್ರಿಯ ಅಂತೆಲ್ಲ ಕರೀತಾ ಇದ್ದಾರೆ. ನಿಜಕ್ಕೂ ನಿಮ್ಗೆ ಹುಚ್ಚಿ ಹಿಡ್ದಿದ್ಯಾ? ನೀವು ಪ್ರಚಾರಕ್ಕೋಸ್ಕರನೇ ಮಾಡಿದ್ದು ಇದು. ನಿಮ್ಮ ಎಲ್ಲೋ ಕಳೆದು ಹೋಗಿದ್ರು, ಈ ಮೂಲಕ ಮತ್ತೆ ಬರೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಬರೆಯುವಾಗ ಅಥವಾ ನಿಮ್ಗೆ ಮಾತಾಡುವಾಗ ಗೊತ್ತಿರಲ್ವಾ ನನಗೆ ಅಟ್ಯಾಕ್ ಆಗುತ್ತೆ, ಇದೇನೋ ಬರ್ತಾರೆ ಇಲ್ಲಿ ಕಾಂಪ್ಲೆಕ್ಸ್. ಐ ಥಿಂಕ್ ನೀವು ಹೋಗೇ ಇಲ್ಲ ಸರ್. ಕಾಂಪ್ಲೆಕ್ಸ್ ಎಲ್ಲಿದೆ ಸರ್ ಅಲ್ಲಿ? ನಟ ಚೇತನ್ ನಿನ್ನೆ ಅಣ್ಣಾವ್ರ ಸ್ಮಾರಕಕ್ಕೆ ಭೂಮಿ ನೀಡಿದ್ದು ಯಾಕೆ ಅನ್ನೋ ವಿವಾದಾತ್ಮಕ ಟ್ವೀಟ್ ಮಾಡೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಚೇತನ್ ಯಾವಾಗ ಟ್ವೀಟ್ ಮಾಡಿದ್ರೋ ಅದೇ ಕ್ಷಣದಲ್ಲಿ ಈ ವಿಚಾರ ಕಾಡ್ಗಿಚ್ಚಿನಂತೆ ಅಣ್ಣಾವ್ರ ಅಭಿಮಾನಿಗಳ ಅಂಗಳ ಸೇರಿತ್ತು. ವಿಷಯ ತಿಳಿತಾ ಇದ್ದಂತೆ ಚೇತನ್ ವಿರುದ್ಧ ಸಿಡಿದು ನಿಂತ ದೊಡ್ಡಮನೆ ಅಭಿಮಾನಿಗಳು ಚೇತನ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡೋದರ ಜೊತೆಗೆ ಬೀದಿಗಿಳಿದು ಹೋರಾಟ ಮಾಡಿದ್ರು. ಎಷ್ಟು ಸಾಲದು ಎಂಬಂತೆ ನಟ ಚೇತನ್ ಮನೆಗೆ ಮುತ್ತಿಗೆ ಹಾಕಿದ್ರು. ನಿಮಗೆ ಅಂತೆಲ್ಲ ಮಾತಾಡಕ್ ಹೋಗಬೇಡಿ. ಅದು ನನ್ನ ಕಡೆಯಿಂದ ನಾನು ನೋವು ಮಾಡೋದು ಉದ್ದೇಶ ಇಲ್ಲ. ಅದು ನಾನು ಕ್ಷಮೆ ಕೇಳ್ತೀನಿ. ನಟ ಚೇತನ್ ಉದ್ದಟತನದ ಟ್ವೀಟ್ಗೆ ಪಾಠ ಕಲಿಸ್ತೀವಿ ಅಂತ ಚೇತನ್ ಮನೆಗೆ ಮುತ್ತಿಗೆ ಹಾಕಿದ ಅಣ್ಣಾವ್ರ ಅಭಿಮಾನಿಗಳು ಚೇತನ್ ವಿರುದ್ಧ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ಶುರು ಮಾಡಿದ್ರು. ಪರಿಸ್ಥಿತಿ ಅರಿತ ಪೊಲೀಸರು ಚೇತನ್ ಮನೆಗೆ ಬಂದು ಬೀಡು ಬಿಟ್ಟು ಮುನ್ನೆಚ್ಚರಿಕೆ ವಹಿಸಿದ್ರು. ಇದಕ್ಕೆ ಬಗ್ಗದ ಅಣ್ಣಾವ್ರ ಅಭಿಮಾನಿಗಳು ಚೇತನ್ ಬಹಿರಂಗ ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದ ಕಾರಣ ನಟ ಚೇತನ್ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ತನ್ನ ಟ್ವೀಟ್ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರು. ಜೊತೆಗೆ ನನ್ನ ಟ್ವೀಟ್ನಿಂದ ಅಣ್ಣಾವ್ರ ಅಭಿಮಾನಿಗಳಿಗೆ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಕ್ಷಮೆ ಕೇಳಿದ್ರು. ಆದ್ರೆ ಕ್ಷಮೆ ಕೇಳಿ 24 ಗಂಟೆ ಆಗೋದ್ರೊಳಗೆ ಈಗ ಮತ್ತೆ ಚೇತನ್ ಉಲ್ಟಾ ಹೊಡೆದು ನಾನು ನಿನ್ನೆ ಅಣ್ಣಾವ್ರ ಅಭಿಮಾನಿಗಳು ಧಮ್ಕಿ ಹಾಕಿದ ಕಾರಣ ಕ್ಷಮೆ ಕೇಳಿದೆ, ನಾನೀಗಲೂ ನನ್ನ ಟ್ವೀಟ್ಗೆ ಬದ್ಧವಾಗಿದ್ದೇನೆ ಅಂತ ಉಲ್ಟಾ ಹೊಡೆದಿದ್ದಾರೆ. ನಮಗೆ ನಾವು ವಿಚಾರ ಮಂಡನೆ ಮಾಡಿದಾಗ ಬೇರೆಯವರು ಕೂಡ ಅವರು ವಿಚಾರ ಮಂಡನೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ನಮಗಿದೆ. ನಾವೇನಾದ್ರು ತಪ್ಪು ಹೇಳಿದರೆ ಅವ್ರು ತಿದ್ದಲಿ, ನಾವು ಅದು ಕಲಿಯೋಕ್ಕೆ ರೆಡಿ ಇದ್ದೀವಿ. ಆದರೆ ನಾವು ಯಾವಾಗ ಪ್ರಜಾಪ್ರಭುತ್ವ ಗೌರವಿಸ್ತೀವೋ ಬೇರೆಯವರು ಅದನ್ನು ಕಾನೂನನ್ನು ಕೈ ತೊಗೊಂಡ್ಬಿಡು ನಮ್ಮ ಮೇಲೆ ಬಡ್ದಾಕ್ತಾರೆ. ನಾವೇನು ತಪ್ಪು ಹೇಳಿದ್ರೆ ಸತ್ಯ ಹೇಳಿದ್ರು ಅಂದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ. ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ. ಈಗ ಯಾಕೆ ಬಂತು ಸರ್? ಇಷ್ಟು ವರ್ಷ ಸುಮ್ಮನಿದ್ರಿ, ಈ ಬರ್ತಡೇ ದಿನ ಟ್ವೀಟ್ ಮಾಡಿಬಿಟ್ಟು ಈಗ ನೀವೊಂಥರ ಬೆಂಕಿ ಇಡ್ತಾ ಇದ್ದೀರಾ. ನೀವೇನ? ನಾನು ಬೆಂಕಿ ಇಡೋದು ನನ್ನ ಉದ್ದೇಶ ಅಲ್ಲ. ಸರ್ಕಾರ ನಾವು ಯಾವ ಕುಟುಂಬದ ವಿರುದ್ಧ ಯಾರು ಕೂಡ ಕಾನೂನಾತ್ಮಕವಾಗಿ ಕಾನೂನನ್ನ ಕೈ ತಗೊಳ್ಳಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರು ಕಾರಣ ಇಲ್ಲ, ಯಾರು ಯೋಗ್ಯ. ಅದು ಸರಿಯಲ್ಲ. ಅದನ್ನ ನೀವು ಜಸ್ಟಿಫೈ ಮಾಡಕ್ಕೆ. ಹೌದು, ನಿನ್ನೆ ಅಣ್ಣಾವ್ರ ಅಭಿಮಾನಿಗಳು ನಟ ಚೇತನ್ ಮನೆಗೆ ಮುತ್ತಿಗೆ ಹಾಕಿ ಧಮ್ಕಿ ಹಾಕಿದ್ದಾರೆ. ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಆರೋಪಿಸಿ ಒಂದಷ್ಟು ದಲಿತ ಸಂಘಟನೆಗಳು ಚೇತನ್ ಪರ ನಿಂತು ಅಣ್ಣಾವ್ರ ಅಭಿಮಾನಿಗಳ ನಡೆ, ಅದರಲ್ಲೂ ಸಾರಾ ಗೋವಿಂದ್ ಅವರ ವರ್ತನೆಯನ್ನ ಗೂಂಡಾಗಿರಿಗೆ ಹೋಲಿಕೆ ಮಾಡಿ ಚೇತನ್ ಪರ ನಿಂತಿದ್ರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಚೇತನ್ ಸಾರಾ ಗೋವಿಂದ್ ಗೂಂಡಾಗಿರಿ ಮಾಡಿದ್ದಾರೆ, ಅಣ್ಣಾವ್ರ ಅಭಿಮಾನಿಗಳ ಹೆಸರಲ್ಲಿ ಅಣ್ಣಾವ್ರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ, ನಾನು ಈಗಲೂ ನನ್ನ ಮಾತಿಗೆ ಬದ್ಧ, ಅಣ್ಣಾವ್ರ ಸ್ಮಾರಕಕ್ಕೆ ಭೂಮಿ ಕೊಟ್ಟಿದ್ದು ಯಾಕೆ ಅಂತ ಮತ್ತೆ ಪ್ರಶ್ನೆ ಮಾಡೋ ಮೂಲಕ ನೆನ್ನೆಗೆ ಮುಗೀತು ಅಂದ್ಕೊಂಡಿದ್ದ ವಿವಾದವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ನಟ ಚೇತನ್. ಮುಂದಿನ ದಿನಗಳಲ್ಲಿ ಹೆಂಗೆ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕಾನೂನು ಸಲಹೆಗಾರರ ಮುಖಾಂತರ, ನಮ್ಮ ಹೋರಾಟಗಾರರ ಮುಖಾಂತರ ನಾವೆಲ್ಲರೂ ಜೊತೆಗೆ ಒಂದು ವಿಚಾರ ತೊಗೊಂಡು ಹೆಂಗೆ ಮುಂದಿನ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ನಮಗೆ ಕಾನೂನು ಬಗ್ಗೆ ಭಾಳ ಗೌರವ ಇದೆ. ಕಾನೂನನ್ನು ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಯಾರ್ದು ಮನೆ ಮುಂದೆ ಬಂದುಬಿಟ್ಟು ಜಗಳ ಕಾಯಿ ಅವ್ರ ಜೂರತ್ ತೋರಿಸಿ ಅವ್ರ ದಬ್ಬಾಳಿಕೆ ಮಾಡಿ ಹೆದರಿಸಿ ಬೆದರಿಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದ್ದರೆ ನೀವು ಜನ ಮುಂದೆ ಇಡಿ, ಜನ ತೀರ್ಮಾನ ಮಾಡಲಿ. ನೀವು ಯಾವಾಗ ನಿಮ್ಮ ವಿಚಾರಗಳಲ್ಲಿ ನಿಮಗೆ ಗಟ್ಟಿತನ ಇಲ್ವೋ, ಯಾವಾಗ ನಿಮ್ಮ ವಿಚಾರ ಅಷ್ಟು ಅತ್ಯುತ್ತಮ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೋ ನೀವು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಆ ದಿಕ್ಕನ್ನ ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಮ ವಿಚಾರ ಸ್ಪಷ್ಟವಾಗಿದೆ.
ನಾವು ಒಂದು ರೀತಿ ನಮ್ಮ ವಿಚಾರ ನಾವು ಗಟ್ಟಿಯಾಗಿ ಜನರ ಮುಂದೆ ಇಡ್ತೀವಿ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಆ ದಾರಿನಲ್ಲೇ ನಾವು ಮುಂದೆ. ಮತ್ತೆ ನಿನ್ನೆ ಯಾಕೆ ಸರ್ ನಿನ್ನೆ ಅಣ್ಣಾವ್ರ ಅಭಿಮಾನಿಗಳ ವರ್ತನೆ ವಿರುದ್ಧ ತಿರುಗಿ ನಿಂತಿರುವ ಚೇತನ್ ಸಾರಾ ಗೋವಿಂದ್ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಯಾರೇ ಆದ್ರೂ ಕಾನೂನು ಕೈಗೆ ತಗೊಳ್ಳೋದು ನಾನು ಒಪ್ಪಲ್ಲ. ಅಭಿಮಾನದ ಹೆಸರಲ್ಲಿ ಈ ರೀತಿ ಮಾಡೋದು ಸರಿಯಿಲ್ಲ. ಈ ವಿಚಾರವಾಗಿ ಕಾನೂನು ತಜ್ಞರ ಜೊತೆ ಮಾತನಾಡಿ ಮುಂದಿನ ನಿರ್ಧಾರ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಚೇತನ್ ತಮ್ಮ ನಿರ್ಧಾರದಲ್ಲಿ ಉಲ್ಟಾ ಹೊಡೆದಿದ್ದು, ಈ ವಿಚಾರವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಯಶೋಧ, ಫಿಲ್ಮ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.